Yes, students, this is a continuation of the third unit. The next topic after the communication strategies, here comes the budget of an event. So, what is the meaning of the budget? It is an estimate of income and expenditure for a given period of time. So, it is also acts as a financial plan for a defined period, and it also gives a complete financial structure regarding the particular event here. The whole content of the business includes both incomes as well as expenses. ಸೊ ಇನ್ಕಮ್ಸಿಗೆ ಬಂದಾಗ ಟೇಕ್ ಎಕ್ಸಾಂಪಲ್ ಆ್ಯಸ್ ಎಂಟ್ರಿ ಫೀಸ್, ಕೆಲವೊಂದು ಕಡೆ ಎಂಟ್ರಿ ಫೀಸ್ ಕಲೆಕ್ಟ್ ಮಾಡ್ತಾರೆ ಇವೆಂಟ್ಸ್ ಕಂಡಕ್ಟ್ ಮಾಡಬೇಕಾದ್ರೆ, ಲೈಕ್ ಎಕ್ಸಿಬಿಷನ್ಸು, ಟ್ರೇಡ್ ಫೇರ್ಸ್ ಆ ಥರ. ಸೊ ಹಾಗೆಯೇ ಎಕ್ಸ್ಪೆನ್ಸಸ್ ರಿಲೇಟೆಡ್ ಯಾವುದೇ ರೀತಿಯಾದ ಎಕ್ಸ್ಪೆನ್ಸಸ್, ದಟ್ ಈಸ್ ಸ್ಯಾಲರಿ ಕೊಡೋದಾಗಿರಬಹುದು ಅಥವಾ ವೇರಿಯಸ್ ರಾ ಮೆಟೀರಿಯಲ್ಸ್ನ ಪರ್ಚೇಸ್ ಬೇಕಾದರೆ ಆಗುವಂಥ ಎಕ್ಸ್ಪೆನ್ಸಸ್ ಆಗಿರ್ಬೋದು. ಸೊ ಇಟ್ ಕಾನ್ಸಂಟ್ರೇಟ್ಸ್ ಬೋತ್ ಆ್ಯಸ್ ಇನ್ಕಮ್ಸ್ ಆ್ಯಸ್ ವೆಲ್ ಆ್ಯಸ್ ಎಕ್ಸ್ಪೆನ್ಸಸ್. ಸೊ ನೈದರ್ ಇನ್ಕಮ್ಸ್ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡಲ್ಲ ಅಥವಾ ಓನ್ಲಿ ಎಕ್ಸ್ಪೆನ್ಸಸ್ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡಲ್ಲ. ಇಟ್ ಕಾನ್ಸಂಟ್ರೇಟ್ಸ್ ಆನ್ ಬೋತ್ ದಿ ಇನ್ಕಮ್ಸ್ ಆ್ಯಂಡ್ ಎಕ್ಸ್ಪೆನ್ಸಸ್. ದಿ ಕಂಟೆಂಟ್ ಆಫ್ ದಿ ಬಜೆಟ್ ಇನ್ಕ್ಲೂಡ್ಸ್ ದಿ ಇನ್ಕಮ್ಸ್ ಆ್ಯಸ್ ವೆಲ್ ಆ್ಯಸ್ ದಿ expenses together. The next is every budget should be prepared with some considerations. ಸೊ ಕೆಲವೊಂದು ಪಾಯಿಂಟ್ಸನ್ನು ಮೈಂಡಲ್ಲಿ ಇಟ್ಕೊಂಡು ಬಜೆಟನ್ನು ಪ್ರಿಪೇರ್ ಮಾಡಬೇಕಾಗತ್ತೆ. ಅಮಂಗ್ ದಟ್ ಫಸ್ಟ್ ಈಸ್ ದಿ ಡ್ಯೂರೇಷನ್. ಆ್ಯಸ್ ವಿ ಆಲ್ ನೋ ದಟ್ ದಿ ಟೈಮ್ ಪೀರಿಯಡ್, ದಟ್ ಈಸ್ ಎಷ್ಟು ದಿನ ಬೇಕಾಗುತ್ತೆ, ಹೌ ಮೆನಿ ಡೇಸ್ ಆರ್ ರಿಕ್ವೈರ್ಡ್ ಟು ಕಂಡಕ್ಟ್ ಎ ಪರ್ಟಿಕ್ಯುಲರ್ ಇವೆಂಟ್. ಇಟ್ ಡಿಪೆಂಡ್ಸ್ ಆನ್ ದಿ ಡಿಫ್ರೆಂಟ್ ಟೈಪ್ ಆಫ್ ಇವೆಂಟ್. ಸೊ ಒಂದೊಂದು ಇವೆಂಟ್ಗೆ ಒಂದೊಂದು ಡ್ಯೂರೇಷನ್ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಸೋಷಿಯಲ್ ಇವೆಂಟಿಗೆ ತೊಗೊಂಡಾಗ 1 or 2 days ವೆಡ್ಡಿಂಗ್ಸಲ್ಲಿ ಮುಗಿಯುತ್ತೆ. ರಿಲಿಜಿಯನ್ಸ್ ಇವೆಂಟ್ಸ್ ತೊಗೊಂಡಾಗ ಇಟ್ ಡಿಪೆಂಡ್ಸ್ ಆನ್ ದಿ ಪರ್ಟಿಕ್ಯುಲರ್ ರಿಲಿಜಿಯನ್. ದಸರಾ ತೊಗೊಂಡ್ರೆ 9 days ಸೆಲೆಬ್ರೇಟ್ ಮಾಡ್ತಾರೆ, ಕುಂಭಮೇಳ ತೊಗೊಂಡ್ರೆ ಮೋರ್ ದ್ಯಾನ್ ಸೋ ಮೆನಿ ಡೇಸ್ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಹಾಗಾಗಿ ಇಟ್ ಡಿಪೆಂಡ್ಸ್ ಆನ್ ದಿ ಡ್ಯೂರೇಷನ್. ಸೊ ಆನ್ ದಿ ಬೇಸಿಸ್ ಆಫ್ ದಿ ಡ್ಯೂರೇಷನ್ ದಿ ಬಜೆಟ್ ವಿಲ್ ಆಲ್ಸೋ ಬಿ ಕಲೆಕ್ಟೆಡ್ ಆ್ಯಂಡ್ ವಿಲ್ ಬಿ ಅನಲೈಸ್ಡ್. The next thing to be kept in mind is the sources of funds. Sources of funds ಅಂತಂದರೆ ಯಾವ ಒಂದು ಸೋರ್ಸಿಂದ ನಮ್ಮ ಬಜೆಟ್ಗೆ, ಅಂದರೆ ಫಿನಾನ್ಸ್ ಅಥವಾ ಕ್ಯಾಪಿಟಲ್ ಏನಂತ ಹೇಳ್ತೀವಿ, ಅದು ನಮ್ಮ ಹತ್ರ ಕಲೆಕ್ಟ್ ಆಗಿದೆ ಅಂತ. ಸೊ ಇಟ್ ಮೇ ಬಿ ಫ್ರಮ್ ದಿ ಸೋರ್ಸಸ್ ಮೇ ಬಿ ಫ್ರಮ್ ಇಂಟರ್ನಲ್ ಆ್ಯಸ್ ವೆಲ್ ಆ್ಯಸ್ ದಿ ಎಕ್ಸ್ಟರ್ನಲ್ ಸೋರ್ಸಸ್. ಸೊ ಇಂಟರ್ನಲ್ ಅಂತ ಹೇಳಿದಾಗ ಕ್ಲೈಂಟ್ ಕೊಡೋವಂಥ ದುಡ್ಡಾಗಿರಬಹುದು ಅಥವಾ ವಿತಿನ್ ದಿ ಆರ್ಗನೈಸೇಷನ್ಸ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ಸ್ ಇರುತ್ತೆ, ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋದಾಗಿರ್ಬೋದು, ರೀಟೈನ್ಡ್ ಅರ್ನಿಂಗ್. ಸೊ ದ್ಯಾಟ್ ಬಿಕಮ್ಸ್ ದಿ ಸೋರ್ಸಸ್ ಆಫ್ ಇಂಟರ್ನಲ್ ಸೋರ್ಸಸ್ ಆಫ್ ಫಂಡ್ಸ್. ದಿ ಎಕ್ಸ್ಟರ್ನಲ್ ಸೋರ್ಸಸ್ ಆಫ್ ಫಂಡ್ಸ್ ಮೇ ಬಿ ಡೋನರ್ಸ್, ಸ್ಪಾನ್ಸರರ್ಸ್ ಕೊಡೋವಂಥ ದುಡ್ಡಾಗಿರುತ್ತೆ. ಸೊ ಇಟ್ ಸರ್ಟನ್ ಟೈಪ್ಸ್ ಆಫ್ ಇವೆಂಟ್ ವಿಲ್ ಬಿ ಡಿಪೆಂಡಿಂಗ್ ಅಪಾನ್ ಓನ್ಲಿ ಕ್ಲೈಂಟ್, ದಟ್ ಈಸ್ ಸೋಷಿಯಲ್ ಪಾರ್ಟೀಸ್ ವೆಡ್ಡಿಂಗ್ಸಿಗೆ ಬಂದಾಗ ಕ್ಲೈಂಟ್ ಬಿಟ್ಟು ಡೋನರ್ಸ್ ಸ್ಪಾನ್ಸರ್ ರೀತಿ ಆಗೋದಿಲ್ಲ. ವೈಲ್ ಕಮಿಂಗ್ ಟು ದಿ ಈಗ ಕಾಲೇಜಲ್ಲಿ ಆ್ಯನ್ಯುವಲ್ ಡೇಸ್ ಸೆಲೆಬ್ರೇಷನ್ ಆಗಿರಬಹುದು, ಅಲ್ಲಿ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಸೋರ್ಸಸ್ ಎರಡೂ ಇರುತ್ತೆ. ಇಂಟರ್ನಲ್ ಬಂದು ಕಾಲೇಜ್ ಕಡೆಯಿಂದ ಕೊಡುವಂಥ ಫಂಡ್ ಆದರೆ, ಎಕ್ಸ್ಟರ್ನಲ್ ಬಂದು ಕೆಲವೊಂದು ವೆಲ್ ನೋನ್ ಕಂಪನೀಸ್ ನಾವು ಹೋಗಿ ಅವರನ್ನು ಅಪ್ರೋಚ್ ಮಾಡಿದಾಗ ಅವರು ಸ್ಪಾನ್ಸರ್ಶಿಪ್, ದಟ್ ಈಸ್ ಡೊನೇಷನ್ನ ಕೊಡೋದು ಕೂಡ ಆಗಿರುತ್ತೆ. ಸೊ ದ್ಯಾಟ್ ಬಿಕಮ್ಸ್ ಇಂಟರ್ನಲ್ ಆ್ಯಸ್ ವೆಲ್ ಆಸ್ ಎಕ್ಸ್ಟರ್ನಲ್ ಸೋರ್ಸಸ್. ಸೊ ನೆಕ್ಸ್ಟ್ ಈಸ್ ಇವೆಂಟ್ ಮ್ಯಾನೇಜ್ಮೆಂಟ್ ಟೀಮ್ ಮೆಂಬರ್ಸ್. ಸೊ ಇಲ್ಲಿ ಎಷ್ಟು ಜನ ಇನ್ವಾಲ್ವ್ ಆಗಿದ್ದಾರೆ ಪರ್ಟಿಕ್ಯುಲರ್ ಟೀಮಲ್ಲಿ ಅಥವಾ ಪರ್ಟಿಕ್ಯುಲರ್ ಕಮಿಟಿಯಲ್ಲಿ ಅನ್ನೋದು ಕೂಡ ಬಜೆಟ್ ಮೇಲೆ ಪ್ರಿಪೇರ್ ಆಗಿರುತ್ತೆ. ಯಾಕೆ ಅಂತಂದರೆ, ಸೊ ಒಂದು ಕಮಿಟಿಲಿ ಇಷ್ಟು ಜನ ಇದ್ದಾರೆ ಅಂತಂದರೆ ಅಷ್ಟು ಜನ ವರ್ಕ್ ಮಾಡೋರಿಗೆ ಸ್ಯಾಲರಿ ಪೇಮೆಂಟ್ ಕೊಡಲೇಬೇಕಾಗುತ್ತೆ ಅಟ್ ದಿ ಎಂಡ್ ಆಫ್ ದಿ ಇವೆಂಟ್. ಸೊ ಹಾಗಾಗಿ ಇವೆಂಟ್ ಮ್ಯಾನೇಜ್ಮೆಂಟ್ ಟೀಮ್ ಮೆಂಬರ್ಸ್ ಎಷ್ಟಿದ್ದಾರೆ ಅವರಿಗೆ ಪೇಮೆಂಟ್ ಎಷ್ಟು ಕೊಡಬೇಕಾಗುತ್ತೆ, ಸ್ಯಾಲರಿ ಎಷ್ಟು ಕೊಡಬೇಕಾಗುತ್ತೆ ಅನ್ನೋದು ಕೂಡ it will be depending on the budget. The last here is the type of the event. The type of the event is also a crucial point to be considered while preparing a budget, because different type of events include different types of budgets. So for example ಕಾನ್ಫರೆನ್ಸ್ ಒಂದೇ ತೊಗೊಂಡಾಗ, ಸೊ ಪರ್ಟಿಕ್ಯುಲರ್ ಇಂಡಿಯನ್ ಕಾನ್ಫರೆನ್ಸ್ ಇರುತ್ತೆ, ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಇರುತ್ತೆ. ಸೊ ಹಾಗಾಗಿ ವಿತಿನ್ ದಿ ಸ್ಟೇಟ್ ಅಥವಾ ವಿತಿನ್ ಇಂಡಿಯಾ ಮಾಡಿದಾಗ ನಮಗೆ ಅಷ್ಟು ಎಕ್ಸ್ಪೆಂಡಿಚರ್ಸ್ ಬೇಕಾಗಿರೋದಿಲ್ಲ. ವಿತಿನ್ ಮಾಡೋಕ್ಕಿಂತ ಬಿಟ್ಟು ಔಟ್ಸೈಡ್ ದಿ ಕಂಟ್ರಿ ಹೋಗಬೇಕಾದ್ರೆ, ಇಂಟರ್ನ್ಯಾಷನಲ್ ಕಾನ್ಫರೆನ್ಸಸ್ ಮಾಡಬೇಕಾದ್ರೆ ಅಲ್ಲಿ ನಮಗೆ ಎಕ್ಸ್ಪೆನ್ಸಸ್ ಜಾಸ್ತಿ ಇರುತ್ತೆ. ಕೆಲವೊಂದು ಅಕಾಮಡೇಷನ್ಸ್ನ ಕೊಡಬೇಕಾಗುತ್ತೆ, ನಾವು ಪಾಸ್ಗಳನ್ನ ಕೊಡಬೇಕಾಗುತ್ತೆ, ಏರ್ ಟಿಕೆಟನ್ನು ಬುಕ್ ಮಾಡಬೇಕಾಗುತ್ತೆ. ಸೊ ಆಲ್ ದಿಸ್ ಮೇ ಬಿ ಟೇಕನ್ ಆ್ಯಸ್ ಅ ಎಕ್ಸಾಂಪಲ್ ವೈಲ್ ಚೂಸಿಂಗ್ ದಿ ಟೈಪ್ ಆಫ್ ದಿ ಇವೆಂಟ್. ಸೊ ಟೈಪ್ ಆಫ್ ದಿ ಇವೆಂಟ್ ನೋಡಿಕೊಂಡು ನಾವು ಬಜೆಟನ್ನು ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ದ ನೆಕ್ಸ್ಟ್ ಬಂದು ರೀಸನ್ಸ್ ಫಾರ್ ಬಜೆಟ್ ಆಫ್ ಎನ್ ಇವೆಂಟ್. ಇದು ಫ್ಯಾಕ್ಟರ್ಸ್ ಅಥವಾ ಇಂಪಾರ್ಟೆನ್ಸ್ ಕೂಡ ಆಗುತ್ತೆ. ಸೊ ದೋಸ್ ಫ್ಯಾಕ್ಟರ್ಸ್ ಆರ್ ಇಂಪಾರ್ಟೆನ್ಸ್ ಆಫ್ ಬಜೆಟ್ ಏನು ಅಂತಂದರೆ, ದಿಸ್ ಮೇ ಕಮ್ ಫಾರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇದು ಇಂಪಾರ್ಟೆಂಟು. ಸೊ ಏನೇನು ಇಂಪಾರ್ಟೆಂಟ್ ಅಂತಂದರೆ, ಫಸ್ಟ್ ಬಂದು
ಫಿನಾನ್ಷಿಯಲ್ ಪ್ಲಾನಿಂಗ್ ಅಥವಾ ಫಿನಾನ್ಷಿಯಲ್ ಡಿಸಿಷನ್ ಅಂತ ಹೇಳ್ಬೋದು. ಸೊ ಇಟ್ ವಿಲ್ ಗಿವ್ ಎ ಕಂಪ್ಲೀಟ್ ಸ್ಟ್ರಕ್ಚರ್ ರಿಗಾರ್ಡಿಂಗ್ ಹೌ ಮಚ್ ಫಿನಾನ್ಸ್ ಈಸ್ ನೀಡೆಡ್, ಹೌ ಟು ಮಾನಿಟರ್ ದಿ ಅವೈಲಬಲ್ ಫೈನಾನ್ಸ್, ಇದೆಲ್ಲನೂ ಕೂಡ ಒಂದು ಫಿನಾನ್ಷಿಯಲ್ ಡಿಸಿಷನ್ ಮೇಲೆ ಇಟ್ ವಿಲ್ ಬಿ ಡಿಪೆಂಡೆಂಟ್. ಸೊ ಯಾವಾಗ ನಾವು ಮಾತ್ರ ದುಡ್ಡಿರುತ್ತೆ ಅದನ್ನು ದುಡ್ಡಿಟ್ಕೊಂಡು ಕಂಪನಿಲಿ ಕೂರೋಕ್ಕಾಗೋದಿಲ್ಲ, ಅದನ್ನು ಸ್ಪೆಂಡ್ ಮಾಡಬೇಕು. ಸ್ಪೆಂಡ್ ಮಾಡಿ ಆದ್ರೇ ನಮಗೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಸಿಗುತ್ತೆ ಅನ್ನೋದು ಒಂದು ಗ್ಯಾರಂಟಿ ಸಿಗುತ್ತೆ. ಸೊ ಹಾಗಾಗಿ ವೈಲ್ ಆಫ್ಟರ್ ಕಲೆಕ್ಟಿಂಗ್ ದಿ budget, it should also make a note on how to monitor the available budget is also important. ಸೊ ಹಾಗಾಗಿ ಫಿನಾನ್ಷಿಯಲ್ ಮ್ಯಾನೇಜರ್ ಅನ್ನೋರನ್ನ ಅಪಾಯಿಂಟ್ ಮಾಡ್ತಾರೆ ಟು ಲುಕ್ ಆಫ್ಟರ್ ಓವರ್ ಆಲ್ ಫಿನಾನ್ಷಿಯಲ್ ಡಿಸಿಷನ್ ಆಫ್ ದಿ company related activities. The next is clear way of identity. ಸೊ ಆಫ್ಟರ್ ಮಾನಿಟರಿಂಗ್ ದಿ ಅವೈಲಬಲ್ ಫೈನಾನ್ಸ್, ಯಾವ ರೀತಿ ಅದನ್ನು ಮಾನಿಟರ್ ಮಾಡಬೇಕು ಅಥವಾ ಯಾವ ರೀತಿ ಅದನ್ನು ಎನ್ಕ್ಯಾಶ್ ಮಾಡ್ಕೋಬೇಕು ಅವೈಲಬಲ್ ಬಜೆಟನ್ನು ಅಂತಂದರೆ, ಅಲೋಕೇಟಿಂಗ್ ಇನ್ ವೇರಿಯಸ್ ಸೆಗ್ಮೆಂಟ್ಸ್ ಮಸ್ಟ್ ಬಿ ಕ್ಲಿಯರ್ಲಿ ಪ್ರಿಪೇರ್ಡ್. ಸೊ ತುಂಬ ಕಮಿಟೀಸ್ ಇರುತ್ತೆ ಒಂದು ಇವೆಂಟಲ್ಲಿ. ಸೇ ಫಾರ್ ಎಕ್ಸಾಂಪಲ್ ಫುಡ್ ಕಮಿಟಿ ಬೇರೆ ಇರುತ್ತೆ, ಇಂಟೀರಿಯರ್ ಡೆಕೋರೇಷನ್ ಕಮಿಟಿ ಬೇರೆ ಇರುತ್ತೆ, ವೆಲ್ಕಮ್ ಕಮಿಟಿ ಬೇರೆ ಇರುತ್ತೆ. ಸೊ ಈ ರೀತಿ ಪರ್ಟಿಕ್ಯುಲರ್ ಕಮಿಟಿಗೂ ಒಂದಿಷ್ಟು ಹಣ ಅನ್ನೋದನ್ನು ಅವರು ಅಲೋಕೇಟ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಯಾವ ಕಮಿಟಿಗೆ ಎಷ್ಟು ಹಣ ಅವಶ್ಯಕತೆ ಇದೆ ಅನ್ನೋದನ್ನು ಅನಲೈಸ್ ಮಾಡಿ ನಂತರ ಅವರು ಅಲೋಕೇಟ್ ಮಾಡಬೇಕು. ಸುಮ್ಮನೆ ನಮ್ಮ ಹತ್ರ ದುಡ್ಡಿದೆ ಅಂತಂದ್ಬಿಟ್ಟು ಎಲ್ಲರಿಗೂ ಒಂದೇ ರೀತಿಯಾಗಿ ಅಲೋಕೇಟ್ ಮಾಡೋಕ್ಕೂ ಆಗಲ್ಲ, ಅಥವಾ ಇಷ್ಟ ಬಂದಷ್ಟು ದುಡ್ಡನ್ನು ಕೂಡ ಅಲೋಕೇಟ್ ಮಾಡೋದಕ್ಕೆ ಆಗಲ್ಲ. ಸೊ ಇನ್ ಕೇಸ್ ಹಂಗೇನಾದರೂ ಮಾಡಿದ್ರೆ ಇಟ್ ಬಿಕಮ್ಸ್ ಮಿಸ್ ಮ್ಯಾಚ್ ಇನ್ ದಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್, ಇಟ್ ಮೇ ಲೀಡ್ ಟು ಫೇಲ್ಯೂರ್ ಆಫ್ ದಿ ಇವೆಂಟ್ ಮ್ಯಾನೇಜ್ಮೆಂಟ್. ದ ನೆಕ್ಸ್ಟ್ ಕಮ್ಸ್ ಫ್ಯೂಚರ್ ಪ್ಲಾನಿಂಗ್. ಆಫ್ಟರ್ ಇವ್ಯಾಲ್ಯೂಯೇಷನ್, ಸೊ ಅಲೋಕೇಟ್ ಎಲ್ಲ ಮಾಡಿ ಆದಮೇಲೆ ಇವ್ಯಾಲ್ಯೂಯೇಷನ್ ಮಾಡಿ ಆದಮೇಲೆ ನಮಗೆ ಗೊತ್ತಾಗುತ್ತೆ ಹೌ ಇಟ್ ಈಸ್ ಸ್ಪೆಂಡ್, ಮತ್ತು ಹೌ ಮಚ್ ದಿ ಪ್ರಾಫಿಟ್ ಅಥವಾ ಹೌ ಮಚ್ ದಿ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಈಸ್ ಗೇನ್ಡ್ ಫ್ರಮ್ ದಿ ಪರ್ಟಿಕ್ಯುಲರ್ ಇವೆಂಟ್ ಅನ್ನೋದು ಗೊತ್ತಾಗುತ್ತೆ. ಸೊ ಈ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಥವಾ ಪ್ರಾಫಿಟ್ನ ನಾವೇನು ಮಾಡ್ತೀವಿ, ಫ್ಯೂಚರ್ ನೆಕ್ಸ್ಟ್ ಇವೆಂಟಿಗೆ ಸ್ವಲ್ಪ ಬಳಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಅಥವಾ ಫ್ಯೂಚರ್ ಪ್ಲ್ಯಾನಿಂಗ್, ಒಂದು ಕಂಪನಿ ಬೆಳಿಬೇಕು ಅಂತಂದರೆ ಆಬ್ವಿಯಸ್ಲಿ ಒಂದು ಪ್ರಾಫಿಟ್ ಆರ್ಗನೈಸೇಷನಲ್ಲಿ ಸ್ವಲ್ಪ ಇರಲೇಬೇಕಾಗುತ್ತೆ. ಸರ್ಟನ್ ಪಾರ್ಟ್ ಆಫ್ ಪ್ರಾಫಿಟ್ ವಿಲ್ ಬಿ ಕೆಪ್ಟ್ ಆಸ್ ಅ ರಿಟೈನ್ಡ್ ಅರ್ನಿಂಗ್ಸ್. ಸೊ ಹಾಗಾಗಿ ಫ್ಯೂಚರ್ ಪ್ಲ್ಯಾನ್ಸ್ಗೋಸ್ಕರ, ಫ್ಯೂಚರ್ ಡೆವಲಪ್ಮೆಂಟ್ಗೋಸ್ಕರ ನಮಗೆ ಬಜೆಟ್ ಆ್ಯಕ್ಟ್ಸ್ ಆ್ಯಸ್ ಅನ್ ಇಂಪಾರ್ಟೆಂಟ್ ರೋಲ್. Next is projection of revenue and expenditure. Savings are based on the comparison of only revenues and expenditures, right? So an idea or estimation can be known when compared between the revenue and expenditure items. So revenue ಮತ್ತು expenditure ಕಂಪೇರ್ ಮಾಡಿದಾಗ ಅಲ್ಲಿ ಪ್ರಾಫಿಟ್ ಇದೆಯಾ, ಸೊ ಅಥವಾ ಲಾಸಲ್ಲಿ ಓಡ್ತಾ ಇದೆಯಾ ಅಥವಾ BEP ಪಾಯಿಂಟಲ್ಲಿ ಇದೆಯಾ ಅನ್ನೋದು ಕಂಪ್ಲೀಟ್ ಎಸ್ಟಿಮೇಷನ್ ನಮಗೆ ಗೊತ್ತಾಗೋದು ಓನ್ಲಿ ವೆನ್ ಇಟ್ ಕಂಪೇರ್ಡ್ ವಿತ್ ದಿ ರೆವೆನ್ಯೂ ಆಸ್ ವೆಲ್ ಆಸ್ ದಿ related expenditures. The next comes is allocation of staff. So allocation of staff ಅಂತಂದರೆ it is related to payment to be given to the staff based on their designations. ಸೊ ಎಲ್ರಿಗೂ ಒಂದೇ ರೀತಿಯಾದ ಪೇಮೆಂಟ್ ಕೊಡೋದಕ್ಕಾಗಲ್ಲ. ಬೇಸ್ಡ್ ಆನ್ ದೇರ್ ಡೆಸಿಗ್ನೇಷನ್ಸ್ ಅವರವರ ಕಮಿಟಿಗೆ ಸಂಬಂಧಪಟ್ಟಂಗೆ ಮ್ಯಾನೇಜರ್ಸ್ ಇರ್ತಾರೆ. ಸೊ ಅವ್ರು ಡಿಸೈಡ್ ಮಾಡಿ ಯಾವ ಸ್ಟಾಫ್ಸ್ಗೆ ಎಷ್ಟು ಸ್ಯಾಲ್ರಿನ ಪೇಮೆಂಟ್ ಮಾಡ್ಬೋದು, ರೈಟ್ ಫ್ರಮ್ ದಿ ಟಾಪ್ ಲೆವೆಲ್ ಟು ಮಿಡಲ್ ಲೆವೆಲ್ ಟು ಲೋ ಲೆವೆಲ್, ಎಲ್ಲ ರೀತಿಯಾದ ಲೆವೆಲ್ಸ್ ಆಫ್ ಎಂಪ್ಲಾಯೀಸ್ ಅಥವಾ ಎಂಪ್ಲಾಯರ್ಸ್ ಇಲ್ಲಿ ಕೆಲಸ ಮಾಡೋದ್ರಿಂದ ಸೊ ದ ಸ್ಯಾಲರೀಸ್ ಅಥವಾ ಪೇಮೆಂಟ್ ವಿಲ್ ಬಿ ಅಲೋಕೇಟೆಡ್ based on their particular designations. Next ಒಂದು ಟ್ರಾನ್ಸ್ಪೋರ್ಟೇಷನ್ ಕೇಟ್ರಿಂಗ್ ರಿಲೇಟೆಡ್ ಆ್ಯಕ್ಟಿವಿಟೀಸ್. ಟ್ರಾನ್ಸ್ಪೋರ್ಟೇಷನ್ ಇಸ್ ರಿಲೇಟೆಡ್ ಟು ಲಾಜಿಸ್ಟಿಕ್ಸ್ ಮ್ಯಾನೇಜರ್ನ ಅಪಾಯಿಂಟ್ ಮಾಡ್ಕೊಂಡಿರ್ತಾರೆ. ಅವರು ಕಂಪ್ಲೀಟ್ ಓವರ್ ಆಲ್ ಡೀಟೇಲ್ಸ್ ರಿಗಾರ್ಡಿಂಗ್ ದಿ ಟ್ರಾನ್ಸ್ಪೋರ್ಟೇಷನ್ ಆಫ್ ಎಕ್ವಿಪ್ಮೆಂಟ್ಸ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಹಿ ವಿಲ್ ಬಿ ಟೇಕನ್ ಕೇರ್. ನೆಕ್ಸ್ಟ್ ಕಮ್ ಕೇಟ್ರಿಂಗ್. ಕೇಟ್ರಿಂಗಲ್ಲಿ ನಮಗೆ ಇಲ್ಲಿ ಕೊಟೇಶನ್ಸ್ನ ತೊಗೋಬೇಕಾಗತ್ತೆ. ಬಿಕಾಸ್ ಫ್ರಮ್ ಆಲ್ ದಿ ಕಾಂಟ್ರಾಕ್ಟರ್ಸ್ ಒಂದು ಕೊಟೇಶನ್ ತೊಗೊಂಡಾಗ ಇವೆಂಟ್ ಮ್ಯಾನೇಜರ್ ಮೇ ಎನ್ಶ್ಯೂರ್ ದಟ್ ನೋ ಎಕ್ಸ್ಪೆನ್ಸ್ ಆರ್ ಓವರ್ಲುಕ್ಡ್. ಇಲ್ಲಿ ಕೊಟೇಶನ್ ಯಾತಕ್ಕೋಸ್ಕರ ತೊಗೋತೀವಿ ಅಂತಂದರೆ ಎಲ್ಲಿ ಲೆಸ್ ಕಾಸ್ಟ್ ಇದೆ, ಎಲ್ಲಿ ಕ್ವಾಲಿಟಿ ಚೆನ್ನಾಗಿದೆ ಅಂತ ಒಂದು ಬೆಸ್ಟ್ ಕಾಂಟ್ರಾಕ್ಟರಿಂದ ಒಂದು ಬೆಸ್ಟ್ ಕೇಟ್ರಿಂಗ್ ಸರ್ವಿಸ್ನ ಅಪಾಯಿಂಟ್ ಮಾಡೋದಕ್ಕೋಸ್ಕರ ಕೊಟೇಶನ್ಸ್ನ ತೊಗೊಳ್ತೀವಿ. ಸೊ ಹಾಗಾಗಿ ಕೊಟೇಶನ್ಸ್ ಪ್ಲೇಸ್ ಎ ಮೇಜರ್ ರೋಲ್ ವೈಲ್ ಅಪಾಯಿಂಟಿಂಗ್ ದಿಸ್ ಟ್ರಾನ್ಸ್ಪೋರ್ಟೇಷನ್ ಮತ್ತು ಕೇಟ್ರಿಂಗ್ ಸರ್ವೀಸಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಬಜೆಟ್ ಪ್ರಿಪೇರ್ ಮಾಡಬೇಕಾದ್ರೆ. ಸೊ ಆಬ್ವಿಯಸ್ಲಿ ಕೊಟೇಶನ್ ವಿಲ್ ಬಿ ಕಂಪೇರ್ಡ್ ವಿತ್ ದಿ ಒನ್ ಆರ್ ದಿ ಅದರ್ ಕಾಂಟ್ರಾಕ್ಟರ್ಸ್. ದ ಲೀಸ್ಟ್ ಪ್ರೈಸ್ಡ್ ಆ್ಯಂಡ್ ದಿ ಗುಡ್ ಕ್ವಾಲಿಟಿ ವಿಲ್ ಬಿ ಕನ್ಸಿಡರ್ಡ್ ದಿ ಬೆಸ್ಟ್. ಸೊ ನೆಕ್ಸ್ಟ್ ಬಂದು ರೆಪ್ರೆಸೆಂಟ್ಸ್ ದಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಆಫ್ ದಿ ಇಂಡಿವಿಜುವಲ್ ಇವೆಂಟ್. ಸೊ ಒಂದು ಕಂಪನಿ ಆದರೆ 1st ಏಪ್ರಿಲಿಂದ 31st ಮಾರ್ಚ್ವರೆಗೂ ಓವರ್ ಆಲ್ ಏನು ಆ್ಯಕ್ಟಿವಿಟೀಸ್ ಇದೆ ಕಂಪ್ಲೀಟ್ ಸೆಟ್ಟಾಗಿ ನಾವು ನೋಡ್ಬೋದು. ಬಟ್ ಇವೆಂಟು
ಈವನ್ ದೋ 365 ಡೇಸ್ ರನ್ ಆದರೂ ಕೂಡ ಒಂದೇ ಈವೆಂಟನ್ನು ನಡೆಸೋದಕ್ಕೆ ಸಾಧ್ಯ ಇಲ್ಲ. ಈ ಮಂತ್ ಒಂದು ಈವೆಂಟ್ ನಡೆಸ್ಬೋದು, ನೆಕ್ಸ್ಟ್ ಮಂತ್ ಇನ್ನೊಂದು ಈವೆಂಟ್ ನಡೆಸ್ಬೋದು. ಸೊ ವೇರಿಯಸ್ ಈವೆಂಟ್ಸನ್ನು ಒಂದು ಪರ್ಟಿಕ್ಯುಲರ್ ಈವೆಂಟ್ ಕಂಪನಿ ನಡೆಸೋದ್ರಿಂದ ಒಂದು ಇಂಡಿವಿಜುವಲ್ ಈವೆಂಟ್ದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಎಷ್ಟು ಅನ್ನೋದು ಪರ್ಟಿಕ್ಯುಲರ್ ಆಗಿ ಗೊತ್ತಾಗೋದ್ರಿಂದ ಸೊ ಈ ಈವೆಂಟಲ್ಲಿ ನಮ್ಗೆ ಎಷ್ಟು ಇನ್ಕಮ್ ಆಯಿತು, ಎಷ್ಟು ಎಕ್ಸ್ಪೆಂಡಿಚರ್ ಬಂತು, ಸೊ ಯಾವುದು ನಮಗೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಬಂತು. ಅದೇ ರೀತಿ ಪರ್ಟಿಕ್ಯುಲರ್ ಕಾನ್ಸಂಟ್ರೇಟ್ಸ್ ಆನ್ ಪರ್ಟಿಕ್ಯುಲರ್ ಟೈಪ್ ಆಫ್ ಇವೆಂಟ್. ಸೊ ಎಲ್ಲರಿಗೂ ಒಂದೇ ರೀತಿಯಾದ ಇನ್ಕಮ್ಸ್, ಒಂದೇ ರೀತಿಯಾದ ಎಕ್ಸ್ಪೆಂಡಿಚರ್ಸ್ ಇರೋದಿಲ್ಲ. ಇಟ್ ವೇರೀಸ್ ಫ್ರಮ್ ಟೈಪ್ ಆಫ್ ವೇರಿಯಸ್ ಇವೆಂಟ್ಸ್. ಸೊ ನೆಕ್ಸ್ಟ್ ಬಂದು ಸಕ್ಸಸ್ಫುಲ್ ಪ್ಲಾನಿಂಗ್ ಸ್ಟ್ರಕ್ಚರ್. ದ ಇವೆಂಟ್ ಮ್ಯಾನೇಜರ್ ಕೆನಾಟ್ ಹ್ಯಾವ್ ಎ ಸಕ್ಸಸ್ಫುಲ್ ಪ್ಲಾನಿಂಗ್ ಸ್ಟ್ರಕ್ಚರ್ ವಿತೌಟ್ ಎ ಬಜೆಟ್. ನಾವು ಈ ಪ್ಲ್ಯಾನ್ ಪ್ರಿಪೇರ್ ಮಾಡಬೇಕಾದ್ರೆ ಬಜೆಟ್ ಈಸ್ ಆಲ್ಸೋ ಎ ಇಂಪಾರ್ಟೆಂಟ್ ಥಿಂಗ್ ಟು ಬಿ ಕನ್ಸಿಡರ್ಡ್. ದೇರ್ ಫಾರ್ ಪ್ರಿಪ್ರೇಷನ್ ಆಫ್ ಬಜೆಟ್ ಈಸ್ ವೆರಿ ಮಚ್ ಎಸೆನ್ಷಿಯಲ್. ಸೊ ಪ್ಲ್ಯಾನ್ ಮಾಡಬೇಕಾದ್ರೆ ನಮಗೆ ಫಸ್ಟು ಬಜೆಟ್ ಈಸ್ ನೆಸೆಸರಿ. ಸೊ ಹಾಗಾಗಿ ವಿತೌಟ್ ಬಜೆಟ್ ನಥಿಂಗ್ ಕ್ಯಾನ್ ಬಿ ಮೂವ್ಡ್ ಫರ್ದರ್. ಬಜೆಟೇ ಇಲ್ಲ ಅಂತಂದರೆ ಮುಂದಿನ ಆ್ಯಕ್ಟಿವಿಟಿ ಏನು ಅಂತ ನಮಗೆ ಗೊತ್ತಿರೋದಿಲ್ಲ. ಲೈಕ್ ಎಷ್ಟು ದುಡ್ಡು ಎಲ್ಲಿ ಸ್ಪೆಂಡ್ ಮಾಡೋದು ಗೊತ್ತಿಲ್ಲ, ಯಾರನ್ನು ಅಪಾಯಿಂಟ್ ಮಾಡಬೇಕು ಗೊತ್ತಿಲ್ಲ. ಸೊ ಹಾಗಾಗಿ ಇಟ್ ಮೇಕ್ಸ್ ಎ ಫುಲ್ ಸ್ಟಾಪ್ ಇನ್ ಮೂವಿಂಗ್ ಟು ದಿ ಫರ್ದರ್ ಆ್ಯಕ್ಟಿವಿಟೀಸ್. Therefore, for the successful planning structure, a complete detailed budget is very much necessary.